ಅಭಿವೃದ್ಧಿ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನು ಜನಗಳ ಮುಂದೆ ಪ್ರತಿನಿತ್ಯ ಇಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಯಾಕೆಂದರೆ ಕಾಮನ್ನಾಗಿ ಈಗ ನಾವೇ ತಗೊಳ್ಳಿ, ತಾವುಗಳೇ ತಗೊಳ್ಳಿ, ಯಾರೇ ತಗೊಳ್ಳಿ, ಮೆಮೊರಿ ಈಸ್ ವೆರಿ ಶಾರ್ಟ್. ಪೀಪಲ್ಸ್ ಮೆಮೊರಿ ಈಸ್ ವೆರಿ ಶಾರ್ಟ್. ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಹೇಳ್ಕೊಳ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಬಹುಶಃ ಅದರಲ್ಲೆಲ್ಲ ಒಂದು ಸ್ವಲ್ಪ ನಾವು ಹಿಂದುಳಿದಿದ್ದೇವೆ, ಎಡವಿದ್ದೇವೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಅದನ್ನು ಹೊರತುಪಡಿಸಿ ಈ ಚುನಾವಣೆಯ ಹಿನ್ನಡೆಯ ಬಳಿಕ ಕಳೆದ 1 ವಾರಗಳಿಂದ ನಾನು ನವದೆಹಲಿಯಲ್ಲಿ ಏನು ಬಂದು ಕೂತಿದ್ದೇನೆ. ನಾನು ಸುಮ್ಮನೆ ನವದೆಹಲಿಗೆ ಬಂದಿಲ್ಲ. ನನಗೆ ನಮ್ಮ ಮೈಸೂರು ಜಿಲ್ಲೆಯಿಂದ KR ನಗರ, ಹುಣಸೂರು, ಪಿರಿಯಾಪಟ್ಟಣ, HT ಕೋಟೆ ಈ ಭಾಗದಿಂದ ಟಬಾಕೋ ಬೆಳೆಗಾರರು ನನಗೆ ಒಂದು 10 ದಿನದ ಹಿಂದೆ ನಮ್ಮ ಬಿಡದಿ ತೋಟದ ಮನೆಗೆ ನನಗೆ ಬಂದು ಅಪ್ರೋಚ್ ಮಾಡಿದರು. ಕಳೆದ 2 ವರ್ಷದಿಂದ ಏನೊಂದು ಆ್ಯಾವ್ರೇಜ್ ಬೇಸ್ ಪ್ರೈಸ್ ಒಂದು ಸೆಟ್ ಆಗ್ತಾಯಿತ್ತು. 260 ರೂಪಾಯಿಯಷ್ಟು ಆ್ಯಾವ್ರೇಜ್ ಬೇಸ್ ಪ್ರೈಸು ಟಬಾಕೋ ಬೆಳೆಗಾರರಿಗೆ ಅವರು ಬೆಳೆದಂಥ ಬೆಳೆಗೆ ನಿಗದಿತವಾದಂಥ ಒಂದು ಬೆಳೆ ಏನು 2 ವರ್ಷದಿಂದ 260 ರೂಪಾಯಿಯಷ್ಟು ಸೆಟ್ ಆಗಿತ್ತು. ಈ ಬಾರಿ ಹತ್ತತ್ರ 100 ಮಿಲಿಯನ್ kg ಪ್ರತಿ ವರ್ಷ ಬೆಳೀತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಟೊಬ್ಯಾಕೊ ಬೆಳೆಗಾರರು. ಆದರೆ ಈ ಬಾರಿ ಪ್ರಕೃತಿಯ ವಿಕೋಪಕ್ಕೆ ಸ್ವಲ್ಪ ಮಳೆಯಿಂದಾಗಿ ಕೆಲವೊಂದಷ್ಟು ಇವತ್ತು ಹೈ ಗ್ರೇಡು, ಮಿಡ್ ಗ್ರೇಡು, ಲೋ ಗ್ರೇಡ್ ಅಂತ ಏನು ಸೆಟ್ ಮಾಡ್ತೀವಿ, ಈ ಲೋ ಗ್ರೇಡ್ ಮೆಟೀರಿಯಲ್ ಬಂದು ಹತ್ತತ್ರ 25 kg ಮಿಲಿಯನ್ ಅಷ್ಟು ಬೆಳೆದಿದ್ದಾರೆ. ಇದು ವಿಪರ್ಯಾಸ, ಯಾರ ಕೈಯಲ್ಲೂ ಇಲ್ಲ, ಬಿಕಾಸ್ ಆಫ್ ದ ವೆದರ್ ಕಂಡೀಷನ್ಸ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೈ ಗ್ರೇಡ್ ಮೆಟೀರಿಯಲ್ಗೆ ಕಂಪ್ನಿಗಳು ಒಂದು ಒಳ್ಳೆ ಬೆಲೆ ಕೊಟ್ಟು, ನಿಗದಿತ ಬೆಲೆ ಕೊಟ್ಟು ಸೆಟ್ ಮಾಡಿ ಈಗಾಗಲೇ ಸೆಟ್ ಆಗಿದೆ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ರೈತರು ಸಾಕಷ್ಟು ಸಾಲ ಸೋಲ ಮಾಡಿ, ನಮ್ಮ ಮೈಸೂರು ಜಿಲ್ಲೆ ಇರ್ಬೋದು, ಅರ್ಕಲಗೂಡು ಇರ್ಬೋದು, ಒಂದು 6-7 ತಾಲೂಕುಗಳಷ್ಟೇ ನಮ್ಮ ರಾಜ್ಯದಲ್ಲಿ ಇವತ್ತು ಟೊಬ್ಯಾಕೊ ಬೆಳೆಗಾರರು ಟೊಬ್ಯಾಕೊ ಬೆಳೀತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರ ಪರವಾಗಿ ಒಂದು ನಮ್ಮ ಕಾಮರ್ಸು ಮಂತ್ರಿಗಳಾಗಿರ್ತಕ್ಕಂಥ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಜಿ ಅವ್ರನ್ನ ನಮ್ಮ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ, ಅವರ ನಾಯಕತ್ವದಲ್ಲಿ ಭೇಟಿಯನ್ನು ಮಾಡಿದ್ವು. ಒಂದು ಅರ್ಜಿಯನ್ನು ಕೂಡ ಪಿಯೂಷ್ ಗೋಯಲ್ ಜಿ ಅವರಿಗೆ ನಮ್ಮ ಪರವಾಗಿ, ರೈತರ ಪರವಾಗಿ ಸಲ್ಲಿಸಿದ್ವು. ಒಂದು ಮನವಿ ಪತ್ರ ಕೊಟ್ಟವು. ಅಲ್ಲಿಂದ ಕಾಮರ್ಸ್ನ ಸೆಕ್ರೆಟ್ರಿಗೂ ಕೂಡ ಭೇಟಿಯನ್ನು ಮಾಡಿದ್ದೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಇಂಟರ್ಫಿಯರೆನ್ಸ್ನ ಮಾಡಿದರು. ಈಗ ಮತ್ತೆ ಹತ್ತತ್ರ ಒಂದು 70 ಮಿಲಿಯನ್ kgಯಷ್ಟು ಏನು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಇದೆ, ಇದು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಏನು ಸಾಮಾನ್ಯವಾಗಿ ಆಕ್ಷನ್ಸ್ ಆಗ್ತದೆ, ಈಗಾಗಲೇ ಪ್ರಾರಂಭ ಆಗಿದೆ. ಒಂದು 2 ದಿನದಿಂದ ಅಂದುಕೊಂಡ ಮಟ್ಟದ ಕಳೆದ 2 ವರ್ಷ ಬಂದಂಥ ಏನು 260 ರೂಪಾಯಿ ಬೇಸ್ ಪ್ರೈಸ್ ಸೆಟ್ ಆಗಿತ್ತು ನನ್ನ ಆ್ಯಾವ್ರೇಜು, ಆ ಒಂದು ಬೇಸ್ ಪ್ರೈಸ್ನ ನಾವು ಟಚ್ ಮಾಡಲಿಕ್ಕೆ ಆಗಿಲ್ಲ ಈ ಸಲ. ಅದಕ್ಕೆ ಹಾಗೆ ನಾನಾ ಕಾರಣಗಳಿದೆ. ಇವತ್ತು ಬ್ರೆಜಿಲ್ ಇರ್ಬೋದು, ತಾಂಜೇನಿಯಾ ಇರ್ಬೋದು, ಈ ದೇಶಗಳಲ್ಲೆಲ್ಲ ಹತ್ತತ್ರ 600 ಮಿಲಿಯನ್ kgಯಷ್ಟು ಈ ಬಾರಿ ಉತ್ಪಾದನೆ ಮಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಆಗ್ತಾ ಇದೆ. ಅದು ಜನವರಿಗಾಗುತ್ತೆ. ಸೊ ಬಿಫೋರ್ ಜನವರಿ ನಮಗೆ ಈ ಡಿಸೆಂಬರ್ ತಿಂಗಳು ನಮಗೆ ಸಂಪೂರ್ಣ ಬೆಳೆದಿರ್ತಕ್ಕಂಥ ಪ್ರೊಡ್ಯೂಸು ಸೇಲ್ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಖರೀದಿ ಶುರುವಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಅಂದುಕೊಂಡ ಮಟ್ಟಕ್ಕೆ ರೇಟ್ಗಳನ್ನ ನಾವು ಟಚ್ ಮಾಡಲಿಕ್ಕಾಗಿಲ್ಲ. ಸಾಕಷ್ಟು ಪ್ರಯತ್ನಗಳು ನಮ್ಮ ಕಡೆಯಿಂದ ಸನ್ಮಾನ್ಯ ಕುಮಾರಣ್ಣವರು, ಪಿಯೂಷ್ ಗೋಯಲ್ ಸಾಹೇಬರು ಕೂಡ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಸಂಕಷ್ಟದಲ್ಲಿದ್ದಾರೆ, ಈ ರೀತಿ ನೋವಿನಲ್ಲಿದ್ದಾರೆ ಅಂದಾಗ ಭಾಳ ಅತ್ಯಂತ ಗೌರವಯುತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಪ್ರೊಡ್ಯೂಸ್ನ ಸಂಪೂರ್ಣವಾಗಿ ಇವತ್ತು ಮಾರಾಟ ಮಾಡ್ತೇವೆ, ಖರೀದಿ ಮಾಡಿಸ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದಾರೆ. 2 ದಿನಗಳಿಂದ ಖರೀದಿನೂ ನಡೀತಾ ಇದೆ. ಕೇಂದ್ರ ಸರ್ಕಾರ ಇದು ಬೇಸಿಕಲಿ ಈಗ ITC ಈಸ್ ಎ ಬಿಗ್ ಪ್ಲೇಯರ್. ನಿಮ್ಗೆ ಗೊತ್ತಿದ್ದಂಗೆ ಹಲವಾರು ಟೊಬ್ಯಾಕೊ ಕಂಪ್ನಿಗಳು ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಒಂದು ಬೋರ್ಡು ಮತ್ತು ಕಂಪ್ನಿಗಳ ಮಧ್ಯೆ ಇರ್ತಕ್ಕಂಥ ಇದು ಒಂದು ಒಪ್ಪಂದ. ಸೊ ಇದ್ರ ಮಧ್ಯೆ ಇವತ್ತು ರೈತರುಗಳು ಇರ್ತಕ್ಕಂಥದ್ದು. ಹಾಗಾಗಿ ನಾವು ಬೋರ್ಡ್ಗೂ ಕೂಡ ಮಾತಾಡಿದ್ದೇವೆ, ನಮ್ಮ ಕಮರ್ಷಿಯಲ್ ಸೆಕ್ರೆಟರಿ ಮಾತನಾಡಿದ್ದಾರೆ.
ಸೊ ಅವರು ನಮ್ಗೆ ಆತ್ಮವಿಶ್ವಾಸ ಮೂಡಿಸಿದ ನಂತರ ಈಗ ಕಂಪ್ನಿಗಳು ಖರೀದಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈ ಡಿಸೆಂಬರ್ ತಿಂಗಳೊಳಗಡೆ ಖರೀದಿ ಕೂಡ ಮುಕ್ತಾಯ ಆಗುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡೆಲ್ಲಿಗೆ ಬಂದಿದ್ದೆ. ಇದನ್ನು ಹೊರತುಪಡಿಸಿ ಇತ್ತೀಚೆಗೆ ರಾಜ್ಯದಲ್ಲಿ, ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆಗಾರರು ಹತ್ತತ್ರ 9 ಲಕ್ಷ ಹೆಕ್ಟರ್ನಲ್ಲಿ 6 ಲಕ್ಷ ಹೆಕ್ಟರಷ್ಟು ಇವತ್ತು ತೊಗರಿ ಬೆಳೆಗಾರರು ತೊಗರಿಯನ್ನು ಬೆಳೀತಕ್ಕಂಥದ್ದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಅದರ ಮೇಲೆ ಅವಲಂಬಿತರಾಗಿ ಇವತ್ತು ರೈತರುಗಳು ಅವರ ಬದುಕನ್ನು ಕಟ್ಕೊಳ್ತಾ ಇರ್ತಕ್ಕಂಥದ್ದು ಅನೇಕ ವರ್ಷದಿಂದ ನೋಡ್ತಾ ಇದ್ದೇವೆ. ಆದರೆ ವಿಪರ್ಯಾಸ ಮತ್ತು ಪ್ರಕೃತಿಯ ವಿಕೋಪಕ್ಕೆ ಹತ್ತತ್ರ 36 ಜನ ರೈತಾಪಿ ವರ್ಗದ ಕುಟುಂಬಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಷ್ಟೇ ಅಲ್ಲ, ನಾನು ಬೆಳಗ್ಗೆ ನೆನ್ನೆ ದಿನ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಕಲಬುರಗಿ ಜಿಲ್ಲೆಯ ಒಬ್ಬ ತಾಲೂಕಿನ ಒಬ್ಬ ಸಣ್ಣ ಗ್ರಾಮದ ಒಬ್ಬ ರೈತ, ಆಟೋ ಚಾಲಕನಾಗಿ ಅವರ ಜೀವನ ಸಾಗಿಸ್ತಾ ಇದ್ದಂಥ ರೈತ, ಅವರ ಪೂರ್ವಜರು, ಅವರ ಏನು ತಂದೆ, ಅವರ ತಾತ ಪಡೆದಿರ್ತಕ್ಕಂಥ ಜಮೀನು 3 ಎಕರೆ ಜಮೀನಿನಲ್ಲಿ 2 ಎಕರೆ ತೊಗರಿ, 1 ಎಕರೆ ಜೋಳವನ್ನು ಹಾಕಿದ್ದಾರೆ. ಆದರೆ ಸಂಪೂರ್ಣವಾಗಿ 2 ಎಕರೆ ಈಗ ತೊಗರಿ ನಾಶ ಆಗಿದೆ. ರೋಗ ಬಡಿದು ಇವತ್ತು ಏನು ಸಮಸ್ಯೆನಲ್ಲಿ ನಾಶ ಆಗಿ ಇವೆಲ್ಲ ಒಂದು ಹತ್ತತ್ರ 1 ಲಕ್ಷನೋ 2 ಲಕ್ಷ ಅಷ್ಟು ಪಾಪ ಸಾಲ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಪತ್ರಿಕೆಯಲ್ಲಿ ನೇರವಾಗಿ ಬಹುಶಃ ಮಾಧ್ಯಮದ ಮಿತ್ರರು ತಾವು ಕೇಳಿರ್ಬೋದು, ಅವ್ರು ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೆ. ಇವೆಲ್ಲವನ್ನು ನೋಡಿದಾಗ ಈ ಕೃಷಿ ಇಲಾಖೆಯ ಅಧಿಕಾರಿಗಳು ಅವರಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ರೈತರಿಗೆ, ಇವತ್ತೇನು ಸಾಲ ಮಾಡಿದ್ದಾರೆ ರೈತರು, ಅವ್ರಿಗೆ ಯಾವುದೇ 1 ರೂಪಾಯಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥದ್ದಾಗಲಿ, ಅವ್ರಿಗೆ ಆರ್ಥಿಕವಾಗಿ ನಾವು ನೆರವು ನೀಡ್ತೇವೆ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ. ಇವೆಲ್ಲ ಪ್ರತಿನಿತ್ಯ ನಡೀತಾ ಇದೆ. ನಮ್ಮ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ, ರೈತರ ಪರವಾಗಿ ನಿಲ್ತಕ್ಕಂಥದ್ದಕ್ಕೆ ಅವರ ಬದ್ಧತೆ ಏನು, ಎಷ್ಟರ ಮಟ್ಟಕ್ಕೆ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯದ ಜನತೆಯಲ್ಲಿ ಉದ್ಭವ ಆಗಿದೆ.